ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ರೂಪಿಣಿ ರಾಜೇಶ್ ವ್ಲಾಗ್ಸ್. ಏನಪ್ಪಾ ಟ್ರಾಫಿಕ್ ತೋರಿಸಿದಾಳೆ ಅನ್ಕೊಂಡ್ರ? ಹೌದು, ಅಷ್ಟು ಟ್ರಾಫಿಕ್ ಇದೆ. ನಾವೆಲ್ಲರೂ ಟ್ರಿಪ್ ಹೋಗ್ತಿದೀವಿ ಒಗ್ಯಾನಿಕಲ್ಗೆ. ನಾವು ಒಂದ್ ಹೇಮಾ ಫ್ಯಾಮಿಲಿ ಒಂದ್ ಕಾರಲ್ಲಿ ಹೋಗ್ತಿದೀವಿ. ದಿವ್ಯಾ ಅಂಡ್ ಮೋಹನ್ ಅಣ್ಣ ಅವರು ಇನ್ನೊಂದ್ ಕಾರಲ್ಲಿ ಬರ್ತಿದ್ದಾರೆ. ಎಲ್ಲರೂ ಒಂದ್ ಕಡೆ ಸೇರಿ ಅಲ್ಲಿಂದ ಹೊರಡೋಣ ಅನ್ಬಿಟ್ಟು ಪ್ಲಾನ್ ಮಾಡ್ಕೊಂಡು ಹೊರಡ್ತಿದೀವಿ. ನಮಗ್ ಸ್ವಲ್ಪ ದೂರ ಆಗುತ್ತೆ, ಅವ್ರಿಗೆ ಹತ್ರ ಆಗುತ್ತೆ. ನೀವು ಸ್ಟಾರ್ಟ್ ಆಗಿ ಅರ್ಧ ದಾರಿಗೆ ಬಂದ್ಮೇಲೆ ಹೇಳಿ, ನಾವು ಸ್ಟಾರ್ಟ್ ಆಗ್ತೀವಿ ಅಂತ ಹೇಳಿದ್ರು. ಸರಿ ಅಂತ ನಾವು ಹೊರಡ್ತಿದೀವಿ. ಬ್ರೇಕ್ಫಾಸ್ಟ್ ಮಾಡಿರ್ಲಿಲ್ಲ. ಸರಿ ಒಂದೇ ಸತಿ ಬ್ರಂಚ್ ಮಾಡ್ಬಿಡೋಣ ಅಂದ್ಬಿಟ್ಟು, ಅತ್ತಿಬೇಲೆ ಅನ್ಸುತ್ತೆ ಅದು, ಅಲ್ಲಿ ಮಾವಲ್ಲಿ ಬಿರಿಯಾನಿ ಚೆನ್ನಾಗಿರುತ್ತೆ ಅಂತ ಹೋಗಿ ಕೇಳಿದ್ವಿ. ಅರೌಂಡ್ 10:30-11 ಆಗ್ಬಿಟ್ಟಿತ್ತು. ಸರಿ ಅಂತ ಹೇಳಿ ಕೇಳಿದ್ರೆ ಅವ್ರು ಇದ್ಕೊಂಡು ಇನ್ನೂ ಪ್ರಿಪೇರ್ ಆಗಿಲ್ಲ, ಒಂದ್ ಸ್ವಲ್ಪ 15-20 ಮಿನಿಟ್ಸ್ ಆಗುತ್ತೆ, ವೆಯ್ಟ್ ಮಾಡಿ ಅಂದ್ರು. ಸರಿ ಬಿಡು, ಇವರು ಬರೋದು ಲೇಟ್ ಆಗುತ್ತಲ್ಲ ಅಂತ ವೆಯ್ಟ್ ಮಾಡ್ತಿದೀವಿ. ಬಿರಿಯಾನಿ ರೆಡಿ ಆಯ್ತು ಅಂತ ಕರೆದ್ರು, ಒಳಗಡೆ ಬಂದ್ವಿ. ಎಲೆ ಹಾಕಿ ಕೂಡ್ಸಿದ್ರು. ಸಖತ್ ಹಶ್ವಾಗ್ಬಿಟ್ಟಿತ್ತು ಎಲ್ಲಾರ್ಗೂ. ವೇಟ್ ಮಾಡ್ತಿದ್ವಿ ಯಾವಾಗ ಬಿರಿಯಾನಿ ಬರುತ್ತಪ್ಪ ಅಂತ. ಚೋಟು ನೋಡಿ ಪೋಸ್ ಕೊಡು ಅಂದ್ರೆ ಈ ಅಂತಿದ್ದಾನೆ. ಸ್ಟಾರ್ಟರ್ಸ್ ಆರ್ಡರ್ ಮಾಡಿದ್ವಿ. ಅವರು ಫಸ್ಟ್ ಸ್ಟಾರ್ಟರ್ಸ್ ಕೊಡೋದ ಸರ್ ಅಂದ್ರು. ಇಲ್ಲ ಫಸ್ಟ್ ಏನ್ ರೆಡಿ ಇದ್ರೆ ಅದ್ ಕೊಟ್ಬಿಡಿ, ಎಲ್ಲರೂ ಹಚ್ಕೊಂಡಿದೀವಿ ಅಂತಂದ್ರೆ ಬಿರಿಯಾನಿ ಕೊಟ್ರು. ಹಬ್ಬ ಸ್ಮೆಲ್ಗೆನೆ ಫುಲ್ ಟೆಂಪ್ಟ್ ಆಗ್ಬಿಡ್ತಾ ಇದ್ವಿ. ಅಷ್ಟು ಬೆಳಗ್ಗೆ ಬಿರಿಯಾನಿ ತಿನ್ನೋದು ಆಕ್ಚುಲಿ ಬೇಡ ಅನ್ಕೊಂಡಿದ್ವಿ. ಓಕೆ ಬಿಡು, ಮತ್ತೆ ಆ ಏರಿಯಾಗ ಹೋಗಲ್ಲ, ಮತ್ತೆ ಅದನ್ನ ಟೇಸ್ಟ್ ಮಾಡ್ಬೇಕು ಅಂದ್ರೆ ಮತ್ತೆ ಅದೇಗೋಸ್ಕರ ಹೋಗಲ್ವಲ್ಲ, ಹೆಂಗೂ ಹೋಗ್ತಿದೀವಿ. 11-11:30 ಆಗ್ಬಿಟ್ಟಿತ್ತು. ಸರಿ ಬ್ರಂಚ್ ತರಾನೇ ಲೈಟಾಗಿ ತಿನ್ಕೊಂಬೋಣ ಅಂತ ಹೇಳ್ಬಿಟ್ಟು ಎಲ್ಲರೂ ಓಕೆ ಅಂದು ತಿನ್ನಕ್ ಸ್ಟಾರ್ಟ್ ಮಾಡಿದ್ವಿ. ದಿವ್ಯಾ ಅವರು ನಮ್ಗೆ ಬೆಳಗ್ಗೆ ಬಿರಿಯಾನಿ ಬೇಡ, ನಾವು ಬ್ರೇಕ್ಫಾಸ್ಟ್ ಮಾಡ್ಕೊಂಡ್ ಬಂದ್ಬಿಡ್ತೀವಿ, ಆಮೇಲೆ ನೀವು ಮುಗಿಸಿದ್ಮೇಲೆ ಎಲ್ಲರೂ ಜೊತೆಗೆ ಒಂದ್ ಕಡೆ ಸೇರಿ ಹೊರಡೋಣ ಅಂತ ಹೇಳ್ಬಿಟ್ಟು ಹೇಳಿದ್ರು. ತಿಂತಿದೀವಿ. ಎಲ್ಲಾರ್ಗೂ ಬಡಿಸಿದ ತಕ್ಷಣ ಅಶ್ವು ಗಬ ತಿಂತಿದ್ದಾರೆ. ಹೇಗಿದೆ ಹೇಳ್ರಿ ಅಂದ್ರೆ ಚೆನ್ನಾಗಿದೆ ಅಂತ ಹೇಳಿದ್ರು. ಮುಗಿಸಿ ಹೋದ್ವಿ. ದಿವ್ಯಾ ಅವರು ಜಾಯಿನ್ ಆದ್ರು. ಮಕ್ಕಳನ್ನೆಲ್ಲ ಒಂದ್ ಕಾರಿಗೆ ಹಚ್ಬಿಟ್ಟು ನಾನು, ಹೇಮಾ, ದಿವ್ಯಾ, ರಾಯೇಶ್ ಒಂದ್ ಕಾರಲ್ಲಿ ಮಾತಾಡ್ಕೊಂಡು ಆಟ ಆದ್ವಿ. ಆಕ್ಚುಲಿ ಕ್ಲೈಮೇಟ್ ತುಂಬಾ ಚೆನ್ನಾಗಿತ್ತು, ಕೂಲ್ ಆಗಿತ್ತು. ಸ್ವಲ್ಪ ಮೋಡ ಇದ್ದಿದ್ದರಿಂದ ತುಂಬಾ ಚೆನ್ನಾಗ್ ಅನ್ಸ್ತು. ಹಾಗೆ ಜರ್ನಿ ಚೆನ್ನಾಗಿತ್ತು. ಅಲ್ಲಿ ಒಂದ್ ಕಡೆ ಎಲಿಫೆಂಟ್ಸ್ ಬಂದು ನೀರ್ ಕುಡಿಯುತ್ತೆ, ಅವಾಗ ಕಾಣುತ್ತೆ ಅಂತ ಹೇಳಿದ್ರು. ಸರಿ ನಮಗೂ ಲಕ್ಕಿದ್ರೆ ಕಾಣ್ಬೋದಲ್ಲ ಅಂತ ಒಂದ್ 5 ನಿಮಿಷ ನೋಡೋಣ ಎಲಿಫೆಂಟ್ಸ್ ಏನಾದ್ರು ಕಾಣುತ್ತೇನೋ ಅಂತ ಹೇಳ್ಬಿಟ್ಟು ಸ್ವಲ್ಪ ವೆಯ್ಟ್ ಮಾಡಿದ್ವಿ. ಅಲ್ಲೇ ಹುಣಸೆ ಚಿಗುರಿತ್ತು. ಸರಿ ಅಂತ ನನಗಂತೂ ಹುಣಸೆ ಚಿಗುರು ಇಂಥವೇನಾದ್ರು ನೋಡಿದಾಗ ಕಿತ್ಕೊಳೋದು ಆಸೆ. ಕಿತ್ಕೊಂಡು ಒಂಚೂರು ಬಾಯಿಗೆ ಹಾಕೊಂಡು ಟೇಸ್ಟ್ ಮಾಡಿದೆ. ಇವರಿಬ್ರು ಮಾತುಕತೆ ಮಾಡ್ತಾ ಇದ್ರು. ಅಲ್ಲಿ ನೋಡಿ ಲೋಟಸ್ ಎಷ್ಟು ಚೆನ್ನಾಗಿತ್ತು ಗೊತ್ತಾ, ತುಂಬಾ ದೊಡ್ಡ ಲೋಟಸ್, ತುಂಬಾ ಚೆನ್ನಾಗಿತ್ತು. ರಾಯೇಶ್ನ ಕೇಳಿದೆ ನನ್ಗೆ ಬೇಕು ಅಂತ. ಇವಾಗೆಲ್ಲ ಬರೋಗ ಕಿತ್ಕೊಡ್ತೀನಿ ಅಂದ್ರು. ಸರಿ ಅಂತ ಅಲ್ಲಿಂದ ಸ್ಟಾರ್ಟ್ ಆಗಿ ಹೊರಟ್ವಿ. ಎಲಿಫೆಂಟ್ಸ್ ಅಂತೂ ಕಾಣಲೇ ಇಲ್ಲ. ಹೋಗ್ತಾ ಹಳ್ಳಿಗಳಲ್ಲಿ ಅಲ್ಲಲ್ಲಿ ಒಂದ್ ಸ್ವಲ್ಪ ದೇವಸ್ಥಾನಗಳು ಸಮಥಿಂಗ್ ಡಿಫ್ರೆಂಟ್ ಅನ್ಸ್ತು. ಅದು ತಮಿಳ್ನಾಡು. ಅಲ್ಲಲ್ಲಿ ದೇವ್ರುಗಳು ಏನ್ ಈ ತರ ಪ್ರತಿಷ್ಠಾಪನೆ ಮಾಡಿದ್ದಾರೆ ಅಂತಂದ್ರೆ, ಇಬ್ರಿಬ್ರು ಒಂಥರ ಕಾವಲಿರೋದಂತೆ ಆ ಊರಿಗೆ. ಊರ್ ಆಚೆ ಇರ್ತಾರಂತೆ ಅಂತ ಹೇಳ್ಬಿಟ್ಟು ನಂಗೆ ರಾಯೇಶ್ ಹೇಳ್ತಿದ್ರು. ಅರೌಂಡ್ 2.5-3 hours ಜರ್ನಿ ಮಾಡಿದ್ಮೇಲೆ ಒಗ್ಯಾನಿಕಲ್ ರೀಚ್ ಆದ್ವಿ. ನಾವಲ್ಲಿ ಸ್ಟೇ ಮಾಡಕ್ಕೆ ಅಂತ ರೂಮ್ಸ್ ತಗೊಂಡಿದ್ವಿ. ಆ ರೂಮ್ಸ್ ಚೆಕ್ ಮಾಡಕ್ಕೆ ಹೇಮಾ ದಿವ್ಯಾ ಹೋಗಿದ್ರು. ಮಕ್ಕಳನ್ನ ಆಚೆ ಲಗೇಜ್ ಎಲ್ಲ ಇಳಿಸ್ಬಿಟ್ಟು ಸ್ಮೈಲ್ ಕೊಡ್ರಿ ಫೋಟೋ ತೆಗಿತೀನಿ ಅಂತಂದ್ರೆ ನೋಡಿ ಸಪ್ಪಗಿದ್ದಾರೆ. ಪಾಪ ಮಲ್ಗಿದ್ರು. ಕಾರಲ್ಲಿ ಎದ್ದು ಅಲ್ಲಿ ಬಂದ್ಬಿಟ್ರು ಡೈರೆಕ್ಟ್ ಆಗಿ. ನಗು ಬರ್ಲಿಲ್ಲ ಅವ್ರಿಗೆ. ಇವರಿಬ್ರು ನೋಡಿ ಓವರ್ ಆಕ್ಷನ್ ಮಾಡ್ತಿದ್ದಾರೆ. ದಿವ್ಯಾ ಹೇಮಾ ರೂಮ್ಸ್ ಎಲ್ಲ ಚೆಕ್ ಮಾಡ್ಕೊಂಡ್ ಬಂದ್ರು. ಸರಿ ಇನ್ನ ಹೊರಡೋಣ, ಲಗೇಜಸ್ ಎಲ್ಲ ತಗೊಂಡ್ ಬನ್ನಿ ಅಂದ್ರೆ ಮಕ್ಳು ಅವ್ರಿಗೆ ಬೇಕಿರೋ ಟಾಯ್ಸ್ ಅದು ಇದು ತಂದ್ಕೊಂಡಿರೋದೆಲ್ಲ ಎತ್ಕೊಂಡು ರೂಮ್ಸ್ ಕಡೆಗೆ ಹೊರಡ್ತಿದ್ದಾರೆ. ರೂಮ್ಸ್ ಎಲ್ಲ ಹೇಗಿದೆ ಅಂತ ತೋರಿಸ್ತೀನಿ ಬನ್ನಿ. ನಂಗೆ ಎಂಟ್ರೆನ್ಸ್ ಅಲ್ಲೇ ಪರವಾಗಿಲ್ಲ ಅಂತ ಅನಿಸ್ತು. ತುಂಬಾ ಕ್ಲೀನ್ ಆಗಿ ಮೇಂಟೈನ್ ಮಾಡಿದ್ರು. ಮತ್ತೆ ನಾನು ಹೋಗ್ಬಿಟ್ಟು ಒಂದೊಂದು ರೂಮು ಚೆಕ್ ಮಾಡ್ತಿದ್ದೀನಿ ಹೇಗಿದೆ ಅಂತೆಲ್ಲ. ಬಾತ್ರೂಮ್ಸ್ ಮೇನ್ ಚೆಕ್ ಮಾಡ್ಕೋಬೇಕು. ಸ್ಮೆಲ್ ಎಲ್ಲ ಇದ್ರೆ ಇರೋಕ್ಕಾಗಲ್ಲ, 2 days ಇರಬೇಕಿತ್ತು ಅಂತ. ತುಂಬ ನೀಟಾಗಿ ಮೇಂಟೈನ್ ಮಾಡಿದ್ರು. ನಾವು ಕೊಟ್ಟಿರೋ ಪ್ರೈಸ್ಗೆ ವರ್ತ್ ಅನಿಸ್ತು ನನಗೆ. ಇದು ಸೆಕೆಂಡ್ ರೂಮು. ಇದು ಅಷ್ಟೇ ನೀಟಾಗಿ ಇಟ್ಟಿದ್ರು. ಹಾಗೆ ಥರ್ಡ್ ರೂಮು ಬಾತ್ರೂಮ್ಸ್ ಎಲ್ಲ ಫಸ್ಟ್ ಚೆಕ್ ಮಾಡ್ಕೊತಿದ್ದೆ. ಥರ್ಡ್ ರೂಮ್ ಇದು ಸ್ವಲ್ಪ ಚಿಕ್ಕದು ಅನಿಸ್ತು, ಬಟ್ ಓಕೆ ಚೆನ್ನಾಗಿದೆ. ರಾಯೇಶ್ ಅಂತೂ ವಿಂಡೋಸ್ ಎಲ್ಲ ನೋಡಿ ಚೆಕ್ ಮಾಡ್ತಿದ್ದಾರೆ, ಆ ಕಡೆ ಯಾರಿದ್ದಾರೆ ಏನು ಅಂತೆಲ್ಲ. ಎಲ್ಲ ಚೆನ್ನಾಗಿ ಅನಿಸ್ತು. ನಾವು ಹೋಗಿ ರೂಮಲ್ಲಿ ಸ್ವಲ್ಪ ಫ್ರೆಶ್ ಅಪ್ ಆಗಿ ಮತ್ತೆ ಆಚೆ ಹೋಗೋಣ ಅನ್ಕೊಂಡು ಎಲ್ಲರೂ ಫ್ರೆಶ್ ಆದ್ವಿ. ಮತ್ತೆ ಹಾಗೆ ಫಾಲ್ಸ್ ಕಡೆಗೆ ಹೊರಟ್ವಿ. ಅದಕ್ಕೆ ಮುಂಚೆ ಒಂದಷ್ಟು ಶಾಪ್ಸ್ ಎಲ್ಲ ಇರುತ್ತೆ, ಅದೆಲ್ಲ ನೋಡ್ಕೊಂಡು ಪ್ಲಸ್ ಮೇನ್ ಅಲ್ಲಿ ಊಟ ಆರ್ಡರ್ ಮಾಡಿಬಿಟ್ಟು ಆರ್ಡರ್ ಕೊಟ್ರೆ ಅವ್ರು ಕುಕ್ ಮಾಡಿ ಕೊಡ್ತಾರೆ. ಅದೆಲ್ಲ ಕೊಟ್ಬಿಟ್ಟು ನಾವು ನೈಟ್ಗೆ ಪ್ರಿಪೇರ್ ಮಾಡಿಸ್ಕೊಂತೀವಿ. ಮಧ್ಯಾಹ್ನ ಅಲ್ಲೇ ಸ್ವಲ್ಪ ಎಲ್ಲಾದ್ರೂ ಹೋಟೆಲಲ್ಲಿ ಮಕ್ಕಳಿಗೆ ತಿನ್ಸ್ಕೊಂಡ್ಬಿಡೋಣ ಅಂತ ಹೇಳ್ಬಿಟ್ಟು ಓನ್ಲಿ ನೈಟ್ಗೆ ಪ್ರಿಪೇರ್ ಮಾಡಿಸ್ಕೊಳ್ಳೋಣ ಅಂತ ಹೇಳಿ ಪ್ಲಾನ್ ಮಾಡಿ ಮಾಡಿಸ್ಕೊಂತಿದ್ದೀವಿ. ಲಾಸ್ಟ್ ಟೈಮು ಹೇಮಾ ಅಂಡ್ ದಿವ್ಯಾ ಫ್ಯಾಮಿಲಿಗೆ ಹೋದಾಗ ಅವ್ರ ಕೈಯಲ್ಲಿ ಕುಕ್ ಮಾಡಿಸ್ಕೊಂಡಿದ್ರಂತೆ, ತುಂಬಾ ಚೆನ್ನಾಗಿತ್ತು ಅಂದ್ರು.
ಅವ್ರ ನಂಬರ್ ಬೇರೆ ಇಸ್ಕೊಂಬಂದಿದ್ರು. ಸರಿ ಹೋಗಿ ಅವ್ರ ಹತ್ರನೇ ಮಾಡಿಸ್ಕೊಳ್ಳೋಣ ಅಂತ ಹೊರಟಿದ್ದೀವಿ. ನೋಡಿ ಎಲ್ಲ ಮೀನು ನೋಡಿದೆ. ಕೊರ್ಮೀನ್ ನೋಡಿದ ತಕ್ಷಣ ಸಖತ್ ಖುಷಿ ಆಗ್ಬಿಟ್ಟಿತ್ತು ನನಗೆ. ನೆಲ್ಲೂರಲ್ಲಿ ತಿಂದಿದ್ದು, ಆಮೇಲೆ ತುಂಬ ದಿನ ಆದ್ಮೇಲೆ ಕೊರ್ಮೀನ್ ಕಾಣಿಸ್ತು. ಸರಿ ಕೊರ್ಮೀನಲ್ಲಿ ಸಾಂಬಾರು ಮಾಡಿಸೋಣ ಅಂತ ಹೇಳ್ಬಿಟ್ಟು ತಗೊಂಡ್ವಿ. ಫ್ರೈಗೆ ಫಿಶ್ ಬೇಕಿತ್ತು ಅಂತ ಹೋದ್ವಿ. ರೂಪ್ ಚಂದಿತ್ತು, ಫ್ರೆಶ್ ಆಗಿತ್ತು ಅಂತ ರೂಪ್ ಚಂದ್ ತಗೊಂಡ್ವಿ. ನಮ್ಮ ಗ್ಯಾಂಗಲ್ಲಿ ಮೋಹನ್ ಅಣ್ಣ ಫಿಶ್ ಏನು ತಿನ್ನೋದಿಲ್ಲ, ಅವರು ಸೀ ಫುಡ್ಡು. ಅವರಿಗೋಸ್ಕರ ಚಿಕನ್ ಮಾಡಿಸ್ತಾ ಇದ್ದೀವಿ. ಚಿಕನ್ ಎಲ್ಲ ತೆಗೆದು ಅವ್ರ ಕೈಗೆ ಕೊಟ್ಟು ಕುಕ್ ಮಾಡೋಕ್ಕೆ ಹೇಳಿ ಅದೇ ಕಾಸ್ಟ್ ಎಲ್ಲ ಮಾತಾಡಿಬಿಟ್ಟು ಸರಿ ಸ್ವಲ್ಪ ಹಂಗೆ ಹೋಗಿ ಫಾಲ್ಸಲ್ಲಿ ಮಕ್ಕಳನ್ನ ಆಟ ಆಡಿಸ್ಕೊಂಡು ಬರೋಣ, ಬಿಸಿಲಿತ್ತು ಚೆನ್ನಾಗಿ, ಹೋಗೋಣ ಅಂತ ಹೇಳ್ಬಿಟ್ಟು ಹೊರಟ್ವಿ. ಅದಕ್ಕೆ ಮುಂಚೆ ಸರಿ ಕುಕಿಂಗ್ ಎಲ್ಲಿ ಮಾಡ್ತಾರೆ, ಹೇಗೆ ಮಾಡ್ತಾರೆ, ಒಂದ್ಸತಿ ಎಲ್ಲ ನೋಡ್ಕೊಳ್ಳೋಣ, ಹೇಗೆ ಮಾಡ್ತಾರೋ ಏನೋ, ಕ್ಲೀನಾಗಿರುತ್ತಾ ಇಲ್ವಾ ಅಂತ ಹೇಳ್ಬಿಟ್ಟು ನೋಡೋಕೆ ಹೋದ್ವಿ. ಮಸಾಲೆ ಅರಿತಾ ಇದ್ರು. ಹಾಗೆ ನಮಗೆ ಟೇಸ್ಟಿಗೂ ಸಾಂಬಾರು ಕೊಡ್ತಾರೆ. ಹೇಗೆ ಬೇಕು ಹುಳಿ ಉಪ್ಪು ಎಲ್ಲ ನೋಡಿಕೊಂಡು ನಮಗೆ ಬೇಕಿರೋ ಥರ ಕಸ್ಟಮೈಸ್ ಮಾಡಿಸ್ಕೋಬೋದು. ಫಿಶ್ ಫ್ರೈ ಎಲ್ಲ ನೋಡಿ ರೆಡಿ ಮಾಡ್ಕೊತಿದ್ರು. ನಮ್ಮ ಫಿಶ್ ಎಲ್ಲ ಬಂದಿರಲಿಲ್ಲ, ನಾವು ಕ್ಲೀನಾಗಿ ಮಾಡಿಕೊಡ್ತೀವಿ ಮೇಡಮ್, ಏನೂ ವರಿ ಮಾಡ್ಕೋಬೇಡಿ, ಎಣ್ಣೆ ಎಲ್ಲ ಚೆನ್ನಾಗಿರೋದು ಗೋಲ್ಡ್ ಬಿರಿಯಾನಿ ಹಾಕ್ತೀವಿ ಅಂತೆಲ್ಲ ತೋರಿಸಿ ಚೆನ್ನಾಗಿ ಕುಕ್ ಮಾಡಿ ಕೊಡಿ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೊರಟ್ವಿ. ನೋಡಿ ಇಲ್ಲಿ ಬಾಕ್ಸಸ್ ಎಲ್ಲ ಸೇಲ್ ಮಾಡ್ತಿದ್ದಾರೆ. ಅವ್ರು ಕುಕ್ ಮಾಡಿರೋದು ಬಾಕ್ಸಿಗೆ ಹಾಕೊಂಡು ಇಟ್ಕೋಬಹುದು. ಬಟ್ ನಾವು ಆಲ್ರೆಡಿ ಸ್ಟೀಲ್ ಬಾಕ್ಸಸ್ ತಗೊಂಡು ಹೋಗಿದ್ವಿ. ಇಲ್ಲೊಂದ್ ಕಡೆ ಅವರು ಕೈಯಲ್ಲಿ ಬುಟ್ಟಿ ಮಾಡ್ತಿದ್ರು. ಬುಟ್ಟಿ ನೋಡಿ ನಂಗೆ ಹೋಗಿದ ತಕ್ಷಣ ತುಂಬಾ ಇಷ್ಟ ಆಯ್ತು. ಸರಿ ಲಾಸ್ಟ್ ಡೇ ಹೋಗೋಕ್ ಮುಂಚೆ ತಗೊಂಡ್ ಹೋಗೋಣ ಅಂತ ಅನ್ಕೊಂಡು ಅದೆಲ್ಲ ಮುಗಿಸ್ಕೊಂಡು ಸರಿ ಫಾಲ್ಸ್ ಕಡೆಗೆ ಮಕ್ಳಂತೂ ಕಾಯ್ತಿದ್ರು, ನೀರಲ್ಲಿ ಯಾವಾಗ ಆಟ ಆಡ್ತೀವಪ್ಪ ಅಂತ. ಸರಿ ಅಂತ ಹೊರಟ್ವಿ. ಅಲ್ಲೆಲ್ಲ ಫುಲ್ ಮಸಾಜಸ್ ಎಲ್ಲ ಮಾಡ್ತಿರ್ತಾರೆ, ಹೆಡ್ ಮಸಾಜ್, ಬಾಡಿ ಮಸಾಜ್ ಎಲ್ಲ. ನಾವು ಅದೆಲ್ಲೇನು ಮಾಡಿಸಿಲ್ಲ. ನೀರಲ್ಲಿ ಇಳಿಯೋದು ಬೇಡ ಬೇಡ ಅನ್ಕೊಂಡೆ, ಒಂದ್ಸತಿ ಇಳಿಯೋಷ್ಟೊತ್ತಿಗೆ ನಮ್ಗೆ ಆಚೆ ಬರೋಕ್ಕೂ ಇಷ್ಟ ಆಗಿಲ್ಲ, ಅಷ್ಟೇ ಎಂಜಾಯ್ ಮಾಡಿದ್ವಿ. ಆ್ಯಕ್ಚುಲಿ ಹೋಗಿದ್ದ ದಿನ ಓಕೆ, ಬಟ್ ನೆಕ್ಸ್ಟ್ ಡೇ ವೀಕೆಂಡ್ ಆಗಿದ್ರಿಂದ ತುಂಬ ರಶ್ ಇದ್ರು. ಆವತ್ತು ನಾವು ಎಷ್ಟು ಆಟ ಆಡಿದ್ವು ಅಷ್ಟೇ ಅಂತ ಅನ್ಸ್ಬಿಟ್ಟು ಚೆನ್ನಾಗಿ ಆಟ ಆಡ್ಬಿಟ್ವಿ. ಅರೌಂಡ್ 2 hours 2.5 hours ಆಟ ಆಡಿದ್ವಿ. ಆಚೆ ಬರಕ್ ನಮ್ಗೆ ಇಷ್ಟ ಆಗಿಲ್ಲ, ನನ್ನ ಮಕ್ಳಿಗೇನು, ಅವ್ರಿಗಂತೂ ಇನ್ ಸ್ವಲ್ಪ ಹೊತ್ತು ಅಂದ್ರು. ಫೈನಲಿ ಅವ್ರಿಗೆ ಗೇಟ್ಸ್ ಕ್ಲೋಸ್ ಮಾಡೋವರೆಗೂ ನಾವು ಅಲ್ಲೇ ಆಟ ಆಡ್ಕೊಂಡು ಸರಿ ಟೈಮ್ ಆಯ್ತು ಹೋಗಿ ಅಂತ ಹೇಳಿದ್ಮೇಲೆ ರೂಮ್ ಕಡೆಗೆ ಹೋಗಿ ಮತ್ತೆ ಮಕ್ಳಿಗೆಲ್ಲ ನೀಟಾಗಿ ಸ್ನಾನ ಮಾಡಿಸಿದ್ವಿ. ಅವ್ರು ಆಟ ಆಡ್ಕೊತಿದ್ದಾರೆ, ನಾವೆಲ್ಲ ಫ್ರೆಶ್ ಅಪ್ ಆದ್ವಿ. ಅವರಂತೂ ತುಂಬ ದಿನ ಆಗಿತ್ತು, 4 ಜನ ಸೇರಿಕೊಂಡು ಖುಷಿಯಾಗಿ ಎಂಜಾಯ್ ಮಾಡಿದ್ರು. ಎಲ್ಲ ಮುಗೀತು, ಊಟಕ್ಕೆ ಕೂತ್ಕೊಂಡ್ವಿ. ಊಟ ಅಂತೂ ತುಂಬ ಚೆನ್ನಾಗಿತ್ತು. ಮೀನು ಸಾರು, ಫಿಶ್ ಫ್ರೈ, ಚಿಕನ್ ಫ್ರೈ, ಅನ್ನ ರಸ ಮಾಡಿಸಿದ್ವಿ. ಸಖತ್ತಾಗಿತ್ತು ಊಟ ಮಾತ್ರ. ಆ ಡೇ ಹಾಗೆ ಎಂಡ್ ಆಯಿತು. ಥ್ಯಾಂಕ್ಸ್ ಫಾರ್ ವಾಚಿಂಗ್.